ರಮ್ಯಾ. ನಾನೇನ್ ಮಾಡ್ದೆ? ನಾನು ಏನು ಅನ್ಕೊಂಡಿದ್ದೆ. ಏಯ್ ಸತೀಶ. ಹರಿ. ಇವ್ರು ನಿಮ್ಗೆ ಮೊದ್ಲೇ ಗೊತ್ತಾ? ಹಾ ರೀ, ನಾನು ಇವನು 10 ವರ್ಷದ ಫ್ರೆಂಡ್ಸ್. ಏಯ್ ಸತೀಶ, ಏನಾಯ್ತು? ಇಬ್ರು ಜಗಳ ಮಾಡ್ತಾ ಇದ್ದೀರಾ? ಅದು ಇದಾರಲ್ಲೋ. ಸರಿ, ಮಾತಾಡೋಣ. ಕೂತ್ಕೊಳ್ಳಿ. ಇವಾಗ ಹೇಳೋ, ಏನ್ ನಿಮ್ ಪ್ರಾಬ್ಲಮ್? ಯಾಕೆ ಜಗಳ ಆಡ್ತಾ ಇದ್ರಿ? ಇವಳ ಹೆಸರು ರಮ್ಯಾ ಅಂತ ಹರಿ. ನಾನು ಇವಳು ತುಂಬಾ ವರ್ಷದಿಂದ ಮಾತಾಡ್ತಾ ಇದೀವಿ. ಹೋಗ್ತಾ ಹೋಗ್ತಾ ನನ್ಗೆ ಇವಳ ಮೇಲೆ ಲವ್ ಆಯ್ತು. 3 ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀನಿ ಹರಿ. ಇಬ್ರು ಮದ್ವೆ ಆಗೋಣ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಇದೆ ಕಣೋ. ನೋಡ್ರಿ, ಸತೀಶ್ ತುಂಬಾ ಒಳ್ಳೆ ಹುಡುಗ. ಅವನನ್ನ ಮದ್ವೆ ಆಗೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ತಾನೇ ಹೇಳ್ಬೇಕು. ಹಾಗಾದ್ರೆ 3 ವರ್ಷದಿಂದ ಮಾತಾಡ್ತಾ ಇದ್ದಿದ್ದೇನು? ಆತರ ಎಲ್ಲ ಏನೂ ಇಲ್ಲ. ಏನ್ ಪ್ರಾಬ್ಲಮ್? ಅಣ್ಣ, ನಾನು ಅವ್ರನ್ನ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ. ಇಷ್ಟ ದಿವಸ ನಾನು ಮಾತಾಡಿದ್ದು ಒಂದು ಫ್ರೆಂಡ್ಶಿಪ್ ಅಲ್ಲೇ. ಅದನ್ ಬಿಟ್ಟು ನನ್ಗೆ ಅವ್ರ ಮೇಲೆ ಬೇರೆ ಯಾವುದೇ ಭಾವನೆ ಇಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನನಗ್ ಮನೆ ಇಲ್ಲ, ಆಸ್ತಿ ಇಲ್ಲ ಅಂತ ತಾನೇ ನೀನು ನನ್ನ ಮದ್ವೆ ಆಗೋಕ್ ಹೋಗ್ತಾ ಇಲ್ಲ. ಛೇ, ಹಾಗಲ್ಲ. ಯಾವ ತರ ನೀನ ಪ್ರೀತಿಸ್ತೀನಿ ಅಂತ ಹೇಳಿದೀನ? ಆದ್ರೆ ನಾನ್ ನಿನ್ನನ್ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಾನೇನ್ ಮಾಡ್ಲಿ? ಬರಲ್ಲ. ನನ್ಗೆ ನಂದೇ ಆದ ಡ್ರೀಮ್ಸ್ ಇದೆ. ಅಡ್ಕೋಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನಂಗೆ ಲವ್ ಗಿವೆಲ್ಲ ಬೇಡ. ನೀನ್ ಎಷ್ಟು ಹೆಲ್ಪ್ ಮಾಡಿದ್ಯಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನನ್ನ ಮನ್ಸಲ್ಲಿ ನಾನು ನಿನ್ನ ಒಳ್ಳೆ ಫ್ರೆಂಡ್ ಆಗಿ ನಾನು ನಿನ್ನ ನೋಡ್ತಾ ಇದ್ದೀನಿ. ಇಷ್ಟು ದಿನ ನಮ್ಮಿಬ್ರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆದ್ರೆ ಇವತ್ತು ನೀನೇ ಅದನ್ನೆಲ್ಲ ಹಾಳು ಮಾಡ್ಕೊಂಡೆ. ದಿನ ಇದ್ದಾಗ ಇದ್ದಿದ್ರೆ ನಾವಿಬ್ರು ತುಂಬಾ ಚೆನ್ನಾಗಿರ್ತಿದ್ವೇನೋ. ನಿನ್ ಮನ್ಸಲ್ಲಿ ನನ್ ಮೇಲೆ ಈಗ ಬೇರೆ ತರ ಫೀಲಿಂಗ್ಸೇ ಬಂದಿದೆ. ನಾನು ನಿನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣ. ನಂದು ನಿನ್ ಪರಿಸ್ಥಿತಿನೇ. ಇವಾಗಿನ ಹುಡುಗಿರ್ಗೆ ಜಾಸ್ತಿ ಓದಿರೋನ್ ಬೇಕು, ಮನ್ಸು ಓದೋನ್ ಬೇಡ ಅನ್ಸುತ್ತೆ. ಇವ್ರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನನ್ಗೆ ಇವನು ಒಳ್ಳೆ ಫ್ರೆಂಡ್ ಅಷ್ಟೇ. ನಾನೇನೋ ಹೇಳಿದ್ರೆ ಇವನೇನೋ ಹೇಳ್ತಾನೆ. ನಂಗೆ ಇದೆಲ್ಲ ಅಡ್ಜಸ್ಟ್ ಆಗಲ್ಲ. ಸರಿ, ಪ್ರಪೋಸ್ ಮಾಡ್ದಾಗಿಂದ ಇದನ್ನೇ ಹೇಳ್ತಾ ಇದ್ದೆ ಕಣೋ. ನನ್ಗೇನೋ ಕಮ್ಮಿ ಆಗಿದೆ. ಇದೆಲ್ಲ ಒಂದ್ ಕಾರಣನೇ ಅಲ್ಲ. ನೀವೇ ಹೇಳಿ, ಇವಳು ಹೇಳ್ತಾರ ಸರಿನಾ? ಅಷ್ಟು ಇವಳನ್ನ ಇಷ್ಟಪಡೋರು ಯಾರು ಇಲ್ಲ. ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಇವಳನ್ನ. ನನಗೆ ಯಾಕೆ ಇವಳು ಬೇಡ ಅಂತ ಇದ್ದಾಳೆ? ನಾನೇನ್ ಹೇಳೋದು? ಇದು ನಿಮ್ ಲೈಫು, ಇದನ್ನ ನೀವೇ ಬಗೆಹರಿಸ್ಕೋಬೇಕಲ್ವಾ? ಒಂದ್ ವೇಳೆ ಇವಳ ಸಿಚುವೇಶನ್ ಅಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಸಿಸ್ಟರ್? ಹೇಳಿದನ್ನೇ ಹೇಳ್ತಿದ್ದೆ. ಅನ್ನೋದು ಮನ್ಸಿಂದ ಬರ್ಬೇಕು, ಬಲವಂತದಿಂದ ಅಲ್ಲ. ಆಸೆ ಕನ್ಸು ಇರುತ್ತಲ್ವಾ, ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತಿದ್ದೀರಾ? ಸ್ವಲ್ಪ ಟೈಮ್ ಕೊಡಿ. ನಮ್ಗಿಷ್ಟ ಆದವರೆಲ್ಲ ನಮ್ಮನ್ನು ಇಷ್ಟ ಪಡ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ? ಜೊತೆ ಚೆನ್ನಾಗಿ ಮಾತಾಡ್ದವ್ರನ್ನೆಲ್ಲ ಮದ್ವೆ ಆಗಕ್ಕಾಗುತ್ತಾ? ಅವ್ರಿಗೆ ನೀವೇನಾದ್ರೂ ಇಷ್ಟ ಆದ್ರೆ ಅವರೇ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಫೋರ್ಸ್ ಮಾಡಿ ನೀವು ಕೇಳಿದ್ರೆ ಅಲ್ಲಿ ಯಾವ ಪ್ರೀತಿನೂ ಇರಲ್ಲ. ಲೈಫು ಹಾಳಾಗುತ್ತೆ. ನೀವಾದ್ರೂ ಹೇಳಿ ಅವರಿಗೆ. ಫೋರ್ಸ್ ಎಲ್ಲ ಮಾಡೋ ಸರಿ ಇಲ್ಲ ಕಣ. ಅವರೇ ಇಷ್ಟ ಇಲ್ಲ ಅಂತ ಹೇಳ್ತಿದಾರಲ್ಲ, ಸ್ವಲ್ಪ ಟೈಮ್ ಕೊಡು ಅವ್ರಿಗೆ. ಸರಿ, ಇವಾಗ ನೀನು ಅವ್ರನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗ್ಬಿಡ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಹೇಳ್ಬೇಡ ಹರಿ, ನಿಂದು ಇದೇ ಕತೆ ಆಗತ್ತೆ. ಕರೆಕ್ಟ್ ಟೈಮ್ಗೆ ದೇವ್ರು ಸತೀಶನ್ ರೂಪದಲ್ಲಿ ಬಂದು ನಿನ್ ಕಣ್ಣು ಓಪನ್ ಮಾಡಿದಾನೆ. ಅವಳ ಮನ್ಸಲ್ಲಿ ಲವ್ ಇಲ್ದೇ ಇದ್ರೆ ಏನ್ ಮಾಡ್ತೀಯಾ? ನೀನ್ ಇಷ್ಟ ಆಗಿದ್ರೆ ಅವಳೇ ಬಂದು ಹೇಳ್ತಾಳೆ. ಅಲ್ಲಿವರೆಗೂ ತಪ್ಪಿರು. ನೀವೇನೋ ಹೇಳ್ಬೇಕು ಅಂದ್ರಿ ಅಲ್ವಾ? ಏನು ಏನ್ ಹೇಳ್ಬೇಕಂದ್ರೆ? ನನ್ನನ್ ಕೇಳಿದ್ರೆ ಆಫೀಸಿಂದ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ ನೀವೇ ತಾನೆ? ಹಾ, ಅದು ಲಾಯರು ನಾಳೆ ಕೋರ್ಟಿಗೆ ಬರೋದಿಕ್ ಫೋನ್ ಮಾಡಿದ್ರು. ನೀವು ಬೇಜಾರಾಗ್ತೀರಂತ ಇಲ್ಲಿ ಹೇಳೋಣ ಅಂತ ಕರ್ಕೊಂಡ್ ಬಂದೆ. ಅದ್ರಲ್ಲಿ ಬೇಜಾರಾಗುವಂತದ್ದು ಏನಿದೆ? ನಮಗ್ ಡಿವೋರ್ಸ್ ಆಗ್ತಿರೋದು ನಿಮ್ ಮನ್ಸಿಗೆ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಇಲ್ಲಪ್ಪ, ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಡಿವೋರ್ಸ್ ಆಗಿದ್ದಿದ್ರೆ ಬೇಜಾರಾಗ್ತಿತ್ತು. ನಮ್ದೇನ್ ಹಾಗಾಗಿಲ್ವಲ್ಲ. ಡಿವೋರ್ಸ್ ಆದ್ರೇನೆ ಒಳ್ಳೇದು. ನಾವು ನೋಡ್ಕೊಂಡು ಆರಾಮಾಗಿರ್ಬೋದು. ದೇವ್ರ ಹತ್ರ ಅದನ್ನೇ ತಾನೇ ಬೇಡ್ಕೊಳ್ಳೋದು ಕಂಟಿ. ಆದ್ರೆ ನನ್ಗೆ ಈ ಹರಿ ಮಾತಿನ ಬಗ್ಗೆನೇ ಚಿಂತೆ. ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊತೀನಿ ಅಂತ ಚಂದನ ಕರ್ಕೊಂಡು ಹೋಗಿದ್ದಾನೆ. ಮತ್ತ ಅವಳ ಹತ್ರ ಏನಾದ್ರು ತಪ್ಪಾಗಿ ಮಾತಾಡ್ಬಿಡ್ತಾನೇನೋ ಅಂತ. ಅವ್ನ್ ಹಾಗೆ ಮಾಡ್ತಾನೆ ಬಿಡೋಣ. ಮೊದ್ಲಿಂದ ಅವ್ನ್ ಮಾತೆ ಆಗಲ್ವಾ? ಕಪ್ ತಿನ್ನೋದಿಕ್ ಹೋಗ್ತಾನೆ, ಅಲ್ಲಿ ಮುಡ್ಕೊಂಡ್ ಬರ್ತಾನೆ. ಬರೋ ತಡ ಆಯ್ತಾ? ಅಣ್ಣ, ಹರಿ ಅವರು ಏನೋ ಮಾತಾಡ್ಬೇಕು ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು. ಮಾತಾಡಿದ್ಯೇನು? ನನ್ಗೆ ಯಾಕೋ ತಲೆನೋವ್ತಿದೆ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹರಿನೇ ಆಫೀಸ್ ಹತ್ರ ಬಂದು ನಿನ್ನ ಕರ್ಕೊಂಡು ಹೋದ್ನಮ್ಮ. ಹಾ ಅಣ್ಣ. ನಿನ್ ಮನ್ಸಿಗೆ ಬೇಜಾರಾಗೋ ತರ ಏನಾದ್ರು ಮಾತಾಡದ್ನ? ಇಲ್ಲ ಅಣ್ಣ, ನಾಳೆ ಕೋರ್ಟ್ಗೆ ಹೋಗ್ಬೇಕಲ್ವಾ? ನಾನು ಎಲ್ಲಿ ಬೇಜಾರಲ್ಲಿ ಇರ್ತೀನೇನೋ ಅಂತ ಆಚೆ ಕರ್ಕೊಂಡು ಹೋಗಿದ್ರಷ್ಟೇ. ಕೋರ್ಟಿಗೆ ಹೋಗೋದಕ್ಕೆ ನಾನೇಕ್ ಬೇಜಾರಾಗ್ತೀನಿ?
ನಾನೇ ಅಲ್ವಾ ಡಿವೋರ್ಸಿಗೆ ಅಪ್ಲೈ ಮಾಡೋಣ ಅಂತ ಹೇಳಿದ್ದು. ಹಾ ಹಾ ಕೈಕಲ್ ತೊಳ್ಕೊಂಡ್ ಬರ್ತೀನಿ. ಸರಿಮಾ. ಹರಿಯಣ್ಣ ಕೋರ್ಟ್ಗೆ ಹೋಗೋ ವಿಷಯ ಮಾತಾಡೋದಕ್ಕೆ ಅದಕ್ಕೆ ಕರ್ಕೊಂಡು ಹೋಗಿದ್ನ ಹೇಳಿ ಚಂದನ ಹತ್ರ ಯಾಕೆ ಮಾತು ಬದಲಾಯಿಸ್ತಾ ಅಂತ ಗೊತ್ತಾಗ್ತಿಲ್ಲ ಕಣ. ಅಣ್ಣ ಒಂದ್ ನಿಮಿಷ ಇರು, ಹೋಗಿ ಹರಿಯಣ್ಣನ್ ಕೇಳ್ಕೊಬಿಡ್ರಿ. ಬೇಡ ಸುಮ್ನಿರು, ಮೊದ್ಲು ತಲೆನೋವು ಅಂತ ಹೋಗಿದ್ದಾನೆ. ಅವನು ಕೋಪ ಬಂದ್ರೆ ನಿಂಗೆ ಗೊತ್ತಲ್ವಾ. ತಲೆನೋವು ಹೇಗಿದೀವಿ ಈಗ? ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಕೇಳ್ಬೇಕಿತ್ತು. ಗೊತ್ತಾಯ್ತು, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದೆಯಾ ಅನ್ಸತ್ತಲ್ವಾ. ಕೇಳಿದಕ್ಕೆ ಉತ್ತರ ಕೊಡೋದ್ ಬಿಟ್ಟು ಯಾಕೋ ಉಲ್ಟಾ ಮಾತಾಡ್ತಿದ್ಯಾ? ಇದಕ್ಕೆ ನಿನ್ನ ಹತ್ರ ಮಾತಾಡೋದಕ್ಕೆ ಬೇಜಾರು. ಬಿಡೋಣ, ನನ್ ತಲೆನೋವು ಕಟ್ಕೊಂಡು ನಿನ್ಗೇನಾಗ್ಬೇಕು? ಮಲ್ಕೋ. ಇವನಿಗೆ ಬಂದಿರೋ ತಲೆನೋವಲ್ಲ ಅಣ್ಣ, ಇವನ್ ತಲೆನೇ ಸರಿ ಇಲ್ಲ. ಸುಮ್ನೆ ಮಲ್ಕೊಂಡ್ರೆ ಸರಿ. ಇವಾಗ ಹರಿ ಯಾಕೋ ಕೋಪ ಮಾಡ್ದೆ? ಮಾಡೋಣ, ಅಲ್ಲೇ ನಿಂತ್ಕೋ. ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ಕಲ್ಲಿನಾದ್ರೂ ಕರೆಸ್ಬಿಡ್ತೀಯ ಅಲ್ವಾ? ನಾನೇನೋ ಮಾಡ್ದೆ ಈಗ? ತಲೆನೋವು ಅಂತ ಹೇಳಿ ರೂಮಲ್ಲಿ ಹೋಗಿ ಮಲ್ಕೊಂಡೆ. ಹೆಂಗಿದ್ಯಾ ಏನು ಅಂತ ಒಂದ್ ಮಾತಾದ್ರೂ ಕೇಳಕ್ ಬಂದ ನೀನ್ ನನ್ನ. ಇವಾಗ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಕ್ ಬಂದಿದ್ದೀರ. ಒಂದ್ ಮಾತ್ ನನ್ನ ಊಟ ಮಾಡ್ಬಾ ಅಂತಾನು ಕರೀಲಿಲ್ಲ. ಹೌದಪ್ಪ, ನೀನ್ ನಮ್ಗೆಲ್ಲ ಆರಾಮಿಲ್ಲ ಅಂದ್ರೆ ನಮ್ನ ಕೇಳ್ಬಿಟ್ಟೆ ಊಟ ಮಾಡ್ತೀಯ ನೋಡು. ನನಗ್ ಜ್ವರ ಬಂದಾಗ ನೀನೇ ಅಲ್ವಾ ನನ್ನ ಬಿಟ್ಟೋಗಿದ್ದು? ಓಹೋ, ರಿವೆಂಜು. ತಪ್ಪು ನಂದೆ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ ನೋಡು. ಅದಕ್ಕೆ ಹೊಟ್ಟೆ ತುಂಬಾ ತಿಂದಿದ್ದೀರ ತಾನೆ, ಇವಾಗ ಗಡತ್ತಾಗಿ ನಿದ್ದೆ ಮಾಡಿ. ಅಣ್ಣ ಇದು ಸ್ವಲ್ಪ ಓವರ್ ಆಯ್ತು. ನೀನ್ ಟೆನ್ಷನ್ ಅಲ್ಲಿ ಇದೀಯ ಅಂತ ನಾವ್ ಯಾರು ಬಂದು ನಿನ್ನ ಹತ್ರ ಏನೂ ಕೇಳಕ್ ಹೋಗ್ಲಿಲ್ಲ. ಊಟ ಮಾಡಿಲ್ಲ ಅಂತ ಅಣ್ಣನ ಊಟ ಮಾಡಿಲ್ಲ ಗೊತ್ತಾ? ಬೇಡ, ಹಶ್ವಾಗ್ತಿಲ್ಲ. ಊಟ ಬೇಡ ಅಂತ ಹೇಳಿದೆ ತಾನೆ. ನೀನು ಅದಕ್ಕೆ ನಾ ಪಾರ್ಕ್ ಕರ್ಕೊಂಡು ಹೋಗಿದ್ದಲ್ಲ, ಏನಾಯ್ತು? ನಾನೇ ಅವನಿಗೆ ಹೇಳಿದ್ದು. ನಿನ್ಗೆ ಯಾವ್ದು ಸೀಕ್ರೆಟ್ ಆಗಿರೋದು ಗೊತ್ತಿಲ್ಲ ಅಲ್ವಾ? ನಮ್ಗಳ ಮಧ್ಯೆ ಏನೋ ಸೀಕ್ರೆಟ್. ನಿನ್ ಮನ್ಸಲ್ಲಿ ಇದ್ದಿದ್ದನ್ನ ಚಂದನಂಗೆ ಹೇಳಿದ್ಯಾ? ಏನಾಯ್ತು? ನಾನು ಹಣೆ ಬರನೇ ಸರಿ ಇಲ್ಲ ಅಣ್ಣ. ಏನ್ ಮಾಡಕ್ ಹೋದ್ರು ಒಂದಲ್ಲ ಒಂದ್ ಅಡ್ಡಿ ಆಗ್ತಾನೆ ಇರ. ಯಾಕೋ? ಇವತ್ತು ಚಂದನ ಎಲ್ಲ ಹೇಳ್ಬೇಕು ಅಂತ ಪಾರ್ಕ್ ಕರ್ಕೊಂಡೋದ್ನ. ಏನ್ ಹೇಳ್ಬೇಕು ಅನ್ನೋಷ್ಟರಲ್ಲಿ ಆ ಸತೀಶ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಟ. ಸತೀಶರಣ ಸಿಚುವೇಶನ್ ಅಣ್ಣ. ಆ ಹುಡುಗಿ ಹೇಳಿದ್ ಒಂದೊಂದ್ ಮಾತು ಚಂದನ ನನಗೆ ಹೇಳ್ದಂಗಿತ್ತು. ಎಲ್ಲ ಆದ್ಮೇಲೆ ಚಂದನ ಅವ್ರ ಹತ್ರ ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ಹೆಂಗಣ ಹೇಳಿ, ಬರೀ ಕೋರ್ಟ್ ವಿಷಯ ಹೇಳಿ ಸುಮ್ಮನಾಗ್ಬಿಟ್ಟೆ. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನಾನ್ ಚಂದನ ಅವ್ರ ಹತ್ರ ನಾನ್ ಲವ್ ಸ್ಟೋರಿ ಬಗ್ಗೆ ಹೇಳಿದ್ರೆ ಸತೀಶನ್ಗೆ ಆಗಿರೋದೆ ನನಗೂ ಆಗ್ತಿತ್ತು. ಸಮಾಧಾನ ಮಾಡ್ಕೊಳ್ಳು, ನಮ್ಮ ಹಣೆ ಬರದಲ್ಲಿರೋದು ನಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಇದ್ರೆ ಅಲ್ವಾಣ ಸಿಗೋದು. ಅದಿದೆಯೋ ಇಲ್ವೋ ಯಾರಿಗ್ ಗೊತ್ತು. ಸರಿ ಹೋಗ್ಲಿ ಬಿಡು. ಪ್ರೀತಿಗೆ ಆ ದೇವ್ರು ಒಂದಲ್ಲ ಒಂದಿನ ಅಷ್ಟು ಅಂತಾನೆ ಅಂತ ಅನ್ಕೊಂಡಿದ್ದೆ ಅಣ್ಣ. ಆದ್ರೆ ಚಂದನ ಅವ್ರ ಮನ್ಮೇಲೆ ಆ ದೇವ್ರು ಹೇಳ್ತಾನೆ ಆಶೀರ್ವಾದ ಮಾಡ್ತಾನೆ. ಸಮಾಧಾನ ಮಾಡ್ಕೊಳ್ಳು, ನೀನ್ ದಯವಿಟ್ಟು ಆಡ್ಬೇಡ. ನಮ್ಮಿಂದ ನೋಡಕ್ ಆಗಲ್ಲ ಹರಿ. ಇಲ್ಲ ಅಣ್ಣ, ಚಂದನ ಅವ್ರ ವಿಷಯದಲ್ಲಿ ನನ್ಗೆ ಉಳಿದಿರೋದು ಒಂದೇ. ಏನಾಯ್ತಣ್ಣ? ಅದು ಏನಣ್ಣ ಸಾಂಬಾರ್ ಇಷ್ಟೊಂದು ಖಾರ ಮಾಡಿದ್ಯಾ? ನನ್ ಕಣ್ಣಲ್ಲೆಲ್ಲ ನೀರ್ ಬಂತು. ಇರು, ನೀರ್ ಕೊಡ್ತೀನಿ ಇರು. ಬೇಡ, ಕಣ್ಣೀರೇ ಕುಡಿತಾ ಇದ್ದೀನಿ. ಇನ್ ನೀರ್ ಬರ ಕುಡಿತ್ಯಾ? ಇಲ್ಲ, ಸಾಂಬಾರ್ ಅಷ್ಟೊಂದು ಖಾರ ಆಗಿದ್ಯಾ? ಇಲ್ಲ, ಊಟ ಮಾಡಿದ್ನಲ್ಲ, ನಂಗೇನಾಗ ಅನ್ಸ್ಲೇ ಇಲ್ಲ. ಒಬ್ರು ನಾಲ್ಗೆಗೆ ರುಚಿಯಾಗಿದ್ದು ಇನ್ನೊಬ್ರು ನಾಲ್ಗೆಗೆ ಖಾರ ಆಗ್ಬಾರ್ದು ಅಂತ ಏನಿಲ್ವಲ್ಲ. ನೀನ್ ಯಾಕಮ್ಮ ಬರಕ್ ಹೋದೆ? ಮಲ್ಕೋ ಹೋಗು. ಹೋಗಮ್ಮ. ಮಲ್ಗೋಕ್ ರೆಡಿ ಆಗಿದ್ದೆ ಅಣ್ಣ, ಯಾರೋ ಅತ್ತಾಗ ಅನಿಸ್ತು, ಅದಕ್ಕೆ ಬಂದೆ. ಹತ್ತಿದ್ ನಾನೇ. ತುಂಬಾ ಖಾರ ಆಯ್ತಲ್ಲ ಅದಕ್ಕೆ. ಇವಾಗ ಓಕೆನಾ? ನೋಡರಿ, ಎಲ್ಲ ಒಳ್ಳೇದಾಗತ್ತೆ. ಆದ್ರೆ ಜೀವನದಲ್ಲಿ ಕಾಯೋ ತಾಳ್ಮೆ ಇರ್ಬೇಕಷ್ಟೇ. ಜೀವನದಲ್ಲಿ ಆ ಭರವಸೆನ ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೀನಣ್ಣ. ಇನ್ನೇನಿದ್ರು ಬರೀ ನೋವು ಅನ್ಭವಿಸೋದಷ್ಟೇ. ಮೈ ಬೇಜಾರಿಲ್ಲ ಅಲ್ವಾ? ನಾನು ನಾಳೆಯಿಂದ ಬರ್ತೀನಿ. ಸರಿ ಅದಕ್ಕೆ. ಏನು ಹುಡುಕ್ತಿದ್ಯಾ? ಅಣ್ಣ, ಫೋನ್ನ ಒಳಗಡೆನೆ ಮರ್ತ್ಬಿಟ್ಟು ಬಂದಿದ್ದೀನಿ, ತಗೊಂಡ್ಬರ್ತೀನಿ. ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ತೆಗ್ಯೋ, ನಿಮ್ ನಾಟಕದ ಅಕ್ರ ನನ್ಗೆ ಬೇಕಾಗಿಲ್ಲ. ಮಾಡ್ಕೊಳ್ಳೋ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇಲ್ಲ ತೆಗೆದು 4 ಕೆನೆಗೆ ಬಾರಿಸ್ಬೇಕಾಗತ್ತೆ. ಹರಿ, ಮೈ ಡ್ರಾಪ್ ಮಾಡ್ತೀನಿ ಬಾ. ನಿನ್ ಕೋಪನ ಬೇರೆಯವ್ರ ಮೇಲೆ ಯಾಕೋ ತೋರಿಸ್ತೀಯ? ಪಾಪ ಅವನಿನ್ನ ಸಮಾಧಾನ ಮಾಡಕ್ಕೆ. ಯಾವ ಸಮಾಧಾನನೂ ಬೇಡ ಅಣ್ಣ, ಇದು ನನ್ನ ಪ್ರಾಬ್ಲಮ್, ನಾನೇ ನೋಡ್ಕೋತೀನಿ. ನಾನು ಅವಳಿಗೆ ಎಷ್ಟು ಒಳ್ಳೇದು ಮಾಡಿದ್ರು ಅವಳಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಏನ್ ಮಾಡಿ ಸಾಯ್ಲಿ ಹೇಳು? ಎಲ್ಲ ಅನ್ಭವಿಸ್ತಾನೆ ಸಾಯ್ತೀನಿ ಬಿಡು. ಹರಿ, ಚಂದನ ವಿಷಯದಲ್ಲಿ ನೀನ್ ದುಡುಕ್ತಿದ್ಯಾ ಅಂತ ಅನಿಸ್ತಿಲ್ವಾ? ನೋಡ್ ಹರಿ, ನಾವೊಬ್ರನ್ನ ಇಷ್ಟಪಡ್ತಾ ಇದೀವಿ ಅಂದ್ರೆ
ಅವ್ರಿಗೆ ಸ್ವಲ್ಪ ಸಮಯ ಕೊಡ್ಬೇಕು. ಅದ್ ಬಿಟ್ಟು ಹಿಂಸೆ ಮಾಡಬಾರ್ದು. ಇದೊಂದು ಹೇಳೋದ್ ಬಾಕಿ ಇತ್ತು ನೋಡಿ ನನ್ಗೆ. ಏನೋ ನಾನು ಅವಳ ಆಫೀಸ್ ಹತ್ರ ಹೋಗಿ ರೋಡಲ್ಲಿ ಮನೇಲಿ ಎಲ್ಲ ಕಡೆ ಟಾರ್ಚರ್ ಕೊಡ್ತಿದೀನಿ ಅಂತ ಅನಿಸ್ತಿದೆ ಅಲ್ವಾ ನಿಂಗೆ? ಹಾಗಲ್ಲ ಕಣೋ ಹೇಳಿದ್ದು. ಅವಳಿಗೆ ಬೈಕ್ ಕಲಿಸ್ತೀನಿ ಅಂತ ಹೋಗ್ತೀಯ, ಕೆಳಗ್ ಬೀಳಿಸ್ತೀಯ. ಸ್ವಿಮ್ಮಿಂಗ್ ಕಲಿಸ್ತೀನಿ ಅಂತ ಹೋಗ್ತೀಯ, ನೀನೇ ನೀರಲ್ಲಿ ಬೀಳ್ತೀಯ. ಅಂತದಲ್ಲೂ ಅವಳನ್ನ ನಿನ್ ಕಡೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀಯ, ನೀ ಎಡು ಬೀಳ್ತಾ ಇರ್ತೀಯ. ನೋಡಿ ಅವಳಿಗೆ ಏನ್ ಅನ್ಸಲ್ಲ ಹೇಳು? ತಪ್ಪ ಅಣ್ಣ, ಏನ್ ನಾನ್ ಬೇಕು ಅಂತ ಮಾಡ್ತಿದ್ದೀನ? ಮಾಡಕ್ ಹೋಗ್ತೀನಿ, ಅಲ್ಲಿ ಇನ್ನೊಂದೇನೋ ಎಡವಟ್ಟಾಗ್ತಿದೆ. ಮಾಡ್ಲಿ ಅದು ಕಾಯ್ಬೇಕು, ದುಡುಕ್ಬಾರ್ದು. ನಾನು ಅವಳಿಗೆ ಪ್ರೀತಿ ವ್ಯಕ್ತ ಆಗದೆ ಇರ್ಬೋದಣ್ಣ, ಆದ್ರೆ ನನ್ ಪ್ರೀತಿ ಸುಳ್ಳಲ್ಲ. ಮಾಡಿದ್ರು ಡಿವೋರ್ಸ್ ಬಂದ್ ನಿಂತಿದೆ ನನ್ನ ಜೀವನ. ಇನ್ ಸುಮ್ನೆ ಇದ್ದಿದ್ರೆ ಅವಳು ಯಾವಾಗ್ಲೂ ಬಿಟ್ಟೋಗಿರ್ತಿದ್ಲು. ಇದೇ ಆಗಲ್ಲ ಅಂತ ಹೇಳದ್ ಹರಿ. ಏನಾದ್ರೂ ಹೇಳಿದ್ರೆ ಅದನ್ನ ಸಮಾಧಾನದಿಂದ ಕೇಳ್ಬೇಕು ಅಂತ ಅನ್ಸದೇ ಇಲ್ವಾ ನಿಂಗೆ? ಏನು? ಒಂದೆರಡು ನಿಮಿಷ ಮುಖ ತೊಳ್ಕೊಂಡ್ಬಿಡ್ತೀನಿ. ನಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ಅದಕ್ಕೆ ಡಿವೋರ್ಸ್ ತಗೋತಿದೀವಿ, ಬೇಗ ಕೊಡ್ಸಿ ಅಂತ ಹೇಳಿ. ಸಾಕು ಅಂದ್ರೆ ಇಟ್ಕೋಬೇಕು. ಬೇರೆಯವ್ರ ಹತ್ರ ವಾದ ಮಾಡ್ದಂಗೆ ನನ್ನ ಹತ್ರ ಮಾಡ್ಬೇಡಿ. ಇವತ್ತು ಕೋರ್ಟ್ಗೆ ಹೋಗ್ಬೇಕಮ್ಮ. ಹಾ ಅಣ್ಣ, ಯಾಕೆ? ನೀವಿಬ್ರು ಡಿವೋರ್ಸ್ ತಗೊಳ್ತಿರೋದ್ ಕೇಳಿ ಮನ್ಸು ತುಂಬಾ ನೋವಾಗ್ತಿದ್ಯಮ್ಮ. ಅಣ್ಣ ಅದ್ರಲ್ಲಿ ಏನಿದೆ? ಇವಾಗ ಒಬ್ರಿಗೊಬ್ರು ಇಷ್ಟ ಆಗಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋದು, ಡಿವೋರ್ಸ್ ತಗೊಳ್ಳೋದು ಇದೆಲ್ಲ ಕಾಮನ್ ಅಲ್ವಾ? ಅದೆಲ್ಲ ಬೇರೆಯವ್ರಿಗೆ ಆಗಿರ್ಬೋದಮ್ಮ, ಆದ್ರೆ ನಮ್ಮನೆಗೆ ನೀನ್ ಸುಖವಾಗಿ ಬಾಳ್ತೀಯ ಅಂತ ನಾವೆಲ್ಲ ಅನ್ಕೊಂಡಿದ್ವಮ್ಮ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀರಾ ಅಂತ ಆಸೆ ಪಟ್ಟಿದ್ವಿ. ನಿಂತರ ಒಂದ್ ಹೆಣ್ಣು ನನ್ನ ತಮ್ಮನ ಜೀವನದಲ್ಲಿ ಬರ್ತಾಳೆ, ಈ ಮನೆನ ಬೆಳಗಿಸ್ತಾಳೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಆ ದೇವ್ರು ನಿನ್ನ ಕಳ್ಸಿ ನಮ್ಮೆಲ್ರಿಗೂ ಒಂದ್ ಹೊಸ ಬದಲಾವಣೆ ತಂದ. ಆದ್ರೆ ಈಗ ನಿನ್ ಹರಿಯಿಂದ ದೂರ ಆಗ್ತಿರೋದ್ ಕೇಳಿ ನನ್ ಮನ್ಸಿಗೆ. ಪ್ಲೀಸ್ ಅಣ್ಣ, ವಿಷಯದಲ್ಲಿ ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ?